ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಮ್ಮ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ ನಮ್ಮ ಕರುನಾಡಿನ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರಾಗಿರುವಂಥ, ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂಥ ವೀರಪ್ಪ ಮೊಯ್ಲಿಯವರು. ಈಗ ಮತ್ತೆ ಲೋಕಸಭಾ ಚುನಾವಣೆ ಬಂದಿದೆ. ಈ ಬಾರಿ ವೀರಪ್ಪ ಮೊಯ್ಲಿಯವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸಲ್ಲ. ಅವರಿಗೆ ಎಲ್ಲೋ ಒಂದು ಕಡೆ ವೋಟರ್ಸ್ ನಿರಾಕರಣೆ ಮಾಡ್ತಾ ಇದ್ದಾರೆ, ರಾಜ್ಯಸಭೆಗೆ ಪಲಾಯನ ಮಾಡ್ತಿದ್ದಾರೆ, ಮೋದಿ ಹವಕ್ಕೆ ಭಯ ಬಿದ್ದಿದ್ದಾರೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇವೆ ಮತದಾರರ ಮನದಲ್ಲಿ. ಈ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಸ್ವತಃ ವೀರಪ್ಪ ಮೊಯ್ಲಿಯವರಿದ್ದಾರೆ, ಅವ್ರ ಹತ್ರನೇ ಉತ್ತರವನ್ನು ಪಡ್ಕೊಳ್ಳೋಣ. ನಮಸ್ಕಾರ. ನೇರವಾದ ಪ್ರಶ್ನೆ, ವೀರಪ್ಪ ಮೊಯ್ಲಿಯವರು ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ, ನಿಜಾನಾ? ಯಾಕೆ ಸ್ಪರ್ಧಿಸೋದಿಲ್ಲ ಅಂತೇಳಿ ನಾನು ಕೇಳೋದು ಮರು ಪ್ರಶ್ನೆ. ಓಕೆ. ಯಾಕೆ ಅಂತೇಳಿದರೆ 2 ಬಾರಿ, ಒಂದು 2009ರಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಕರ್ನಾಟಕದ ಎಲ್ಲ ಕಾಂಗ್ರೆಸ್ MP ಗಳಿಂದ ಅತ್ಯಧಿಕ ಮತವನ್ನು ಪಡೆದವ ನಾನಲ್ಲಿ. ಹೌದು. ಆಮೇಲೆ 2014ರಲ್ಲಿ ಆಗ ಮೋದಿ ಅಲ್ಲೇ ಇತ್ತು ಅಂತೇಳಿ ಭಾಳ ಪ್ರಚಾರ. ಚಿಕ್ಕಮಗಳೂರಿಗೆ ಬಂದು ಭಾಳ ಜೋರಾಗಿ ಬಿರುಸಾದ ಭಾಷಣ ಮಾಡಿದರು ಮೋದಿಯವರು, ಆದರೆ ಜನ ಕದರಲಿಲ್ಲ. ಅದಕ್ಕೆ ಮೇಲಾಗಿ ಇದೇ ಎಚ್.ಡಿ. ಕುಮಾರಸ್ವಾಮಿಯವರು ಜನತಾದಳದಿಂದ ಸ್ಪರ್ಧೆ ಮಾಡಿದರು. ಹೌದು. ಅವರು 3ನೇ ಸ್ಥಾನಕ್ಕೆ ಬಂದರು. ನಾನು ಆಗಲೂ ಗೆದ್ದೇನೆ. ನಾನು ಯಾವಾಗಲೂ ಕೂಡ ನಾನು ಕ್ಷೇತ್ರದಲ್ಲೇ ಇದ್ದೇನೆ. ಕ್ಷೇತ್ರದ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಅವರ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೇನೆ. ಆದ್ದರಿಂದ ಇದು ಗುಲ್ಲು ಕಾರ್ಯಕರ್ತರಲ್ಲಿ ಯಾರಲ್ಲೂ ಇಲ್ಲ, ಮತದಾರರಲ್ಲಿ ಯಾರೂ ಇಲ್ಲ. ಓಕೆ. ಇದು JDSಗೆ ಒಂದು ಕಣ್ಣಿದೆ ಈ ಕ್ಷೇತ್ರದ ಮೇಲೆ. ಓಕೆ. ಯಾಕಂದರೆ ಆದರೆ JDS ಇಲ್ಲಿ ನಾವು ಕಾಂಗ್ರೆಸ್ನವರು 5 ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಇಲ್ಲಿ 8ರಲ್ಲಿ 2 ಕ್ಷೇತ್ರ ಮಾತ್ರ JDS, 1 ಕ್ಷೇತ್ರ BJP. ಆದರೆ ಇದು ಕಾಂಗ್ರೆಸ್ಸಿನ ಕ್ಷೇತ್ರ. ಸುಮಾರು 30 ವರ್ಷದಿಂದ ಇಲ್ಲಿ ಇತಿಹಾಸ ನೋಡಿದರೆ, ಚುನಾವಣಾ ಇತಿಹಾಸ, ಅಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ಸೇ ಗೆದ್ದಿದೆ. ಒಂದು ಬಾರಿ ಅದು ಕೂಡ ಜಾಲಪ್ಪ ಗೆದ್ದಿದ್ದಾರೆ. ಯಾಕೆಂತ ಹೇಳಿದರೆ ಅಲ್ಲಿ ವಿ ಮುನಿಯಪ್ಪ ಅಂತೇಳಿ ಗೌಡ್ರಿಗೆ ಕೊಟ್ಟರು. ಇದು ಗೌಡ್ರ ಕ್ಷೇತ್ರ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಗೌಡ್ರಲ್ಲಿ ಕೂಡ ಬಹುತೇಕ ಮಂದಿ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಾನು ಪಲಾಯನ ಮಾಡುವ ಪ್ರಶ್ನೆಯೇ ಇಲ್ಲ. ರಾಜ್ಯಸಭಾ ವಿಧಾನ ಪರಿಷತ್ತಿಗೆ ನಾನು ಎಂದಿಗೂ ಹೋಗೋದಿಲ್ಲ. ನಾನು ಯಾವಾಗಲೂ ಕೂಡ ನೇರವಾದಂಥ ಹೆಬ್ಬಾಗಿಲಿನಿಂದಲೇ ವಿಧಾನಸಭೆಗೆ ಅಥವಾ ಲೋಕಸಭೆಗೆ ಪ್ರವೇಶ ಮಾಡುವಂಥ ಪ್ರವೃತ್ತಿಯವ. ನನ್ನ ಜಾತಿ ಭಾಳ ಕಡಿಮೆ ಇರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿದೆಲ್ಲ ಆ ಛಲ, ಅದು ಚಿಕ್ಕಂದಿನಲ್ಲೂ ಕೂಡ ಆ ಛಲದಿಂದಾಗಿ ನಾನು ಮುಂದೆ ಬಂದದ್ದು. ಆದ್ದರಿಂದ ಅದಕ್ಕೆ ಬೆಂಬಲ ಜನ ಕೊಡ್ತಾರೆ. ಯಾರು ಹೋರಾಟಗಾರರು ಅವರಿಗೆ ಜನ ಬೆಂಬಲ ಕೊಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಜನ ಬೆಂಬಲ ಕೊಡ್ತಾರೆ. ಆದ್ದರಿಂದ ಈ ಒಂದು ಜಾತಿ ರಾಜಕೀಯದಲ್ಲಿ ನಾವು ಬಂದವನೇ ಅಲ್ಲ, ಜಾತಿ ರಾಜಕೀಯವರು ನಂಬಿದವನೂ ಅಲ್ಲ. ಆದರೆ ಕಳೆದ ಚುನಾವಣೆಯಲ್ಲಿ 9,000 ಅಂತರ. ಹೌದು. ಆದರೆ ಕುಮಾರಸ್ವಾಮಿ ಅವರು ಭಾಗವಹಿಸಿದ್ರಿಂದ ಆ ಗೌಡರ ಮತ ಸ್ಪ್ಲಿಟ್ ಆಗಿರೋದ್ರಿಂದ ಅದೇ ಗೌಡ್ರದ್ದು ಅಂತೇಳಿದರೆ ಅಲ್ಲಿ BJPಗೆ ಎಷ್ಟು ಓಟು ಅಲ್ಲಿ ಬರಬೇಕಿತ್ತೋ ಅಷ್ಟೇ ಓಟು BJPಗೆ ಬಂತು ಮೊನ್ನೆ 2014ರಲ್ಲಿ. ನನಗೆ ಬರತಕ್ಕ ಓಟು ಯಾವುದು ಕೆಲವು ಮೈನಾರಿಟೀಸ್ ಇದ್ದಿದ್ದೆ, ಹಿಂದುಳಿದ ವರ್ಗದವ್ರದ್ದಿದೆ, ಆ ಓಟುಗಳು ಕುಮಾರಸ್ವಾಮಿಗೆ ಹೋಯಿತು. ಆದ್ದರಿಂದ ಅವರು ನಿಂತದ್ರಿಂದ ನನಗೆ ಭಯ ಹೊರತು BJPಗೆ ಭಯ ಇರಲಿಲ್ಲ. ಓಟು ಸ್ಪ್ಲಿಟ್ ಆಗಲಿಲ್ಲ, ಅಲ್ಲಿ ಓಟು ಸ್ಪ್ಲಿಟ್ ಆಗಲಿಲ್ಲ. ಓಟು ಅದರ ಬದಲು ನನ್ನ ಓಟೇ ಕುಮಾರಸ್ವಾಮಿಯವರಿಗೆ ಹೋಯಿತು. ಇದು ನೀವು ಅನಲೈಸ್ ಮಾಡಿದರೆ ಅಂಕಿ ಸಂಖ್ಯೆಗಳ ಮೂಲಕ ಅವರು ನಿಂತದ್ರಿಂದ ಭಯ ಹೆಚ್ಚಾಯಿತೇ ಹೊರತು ನನಗೆ ಅವರ ಗೌಡರ ಓಟು ಡಿವೈಡ್ ಆಗಿ ನಿಮಗೆ ಅನುಕೂಲ ಆಗಲಿಲ್ಲ. ಓಕೆ. ಹೌದು, ಬಹುಶಃ ಅದನ್ನು ಅಂಕಿ ಸಂಖ್ಯೆ ಅನೇಕರು ನೋಡದೆ ಈ ಥರ ಹೇಳ್ತಾರೆ, ಓ ಕುಮಾರಸ್ವಾಮಿ ನಿಂತದ್ರಿಂದ ಗೆದ್ದರು ಅಂತೇಳಿ. ಕಡಿಮೆ ಇತ್ತು, ಅಂತರವು ಕಡಿಮೆ. ಯಾಕಂತ ಹೇಳಿದರೆ ಎಲ್ಲ ಕಡೆಯೂ ಕೂಡ ಈಗ ಇವರಿಗೂ ಕೂಡ ಅಷ್ಟೇ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಗೆದ್ದದ್ದು 13,000ದಲ್ಲಿ. ನಾವು ಸಾಧಾರಣ ಎಲ್ಲ ಕಾಂಗ್ರೆಸ್ನವರು ಕೂಡ ಮೋದಿ ಅಲೆಯ ಇದರಲ್ಲಿ ನಾವು ಭಾಳ ಕಡಿಮೆ ಅಂತರದಲ್ಲೇ ಎಲ್ಲರೂ ಗೆದ್ದದ್ದು. ಅದು ಟ್ರೆಂಡೇ ಆಗಿತ್ತು ಆಗಿರೋ ಚುನಾವಣೆ. ಓಕೆ. ಸೊ ಈಗ ಕ್ಷೇತ್ರಕ್ಕೆ JDS ಕೂಡ ಕಣ್ಣಿಟ್ಟಿದೆ. ನೇರವಾಗಿ ಹೇಳಿದ್ದಾರೆ, ನಮ್ಮ ಮೈತ್ರಿ ಒಂದು ಏನು ನಿಮ್ಮ ಒಪ್ಪಂದಗಳಿವೆ, ಹಾಗಾಗಿ ಚಿಕ್ಕಬಳ್ಳಾಪುರ, ಕೋಲಾರ ನಮ್ಗೆ ಬೇಕು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದು ಹಳೆ ಮೈಸೂರಿನ ಭಾಗ ಅವ್ರಿಗೆ ಇರುವುದು ಇಲ್ಲೇ, ಅವರ ರಾಜಕೀಯ ಬಂಡವಾಳ ಇರೋದು. ಅವರಿಗೆ ಬೇರೆ ಇದು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕದಲ್ಲಿ ಬೆಂಬಲ ಇಲ್ಲ. ಇದು ಅಲ್ಲಿ ಸಾಧಾರಣವಾಗಿ ನಮಗೆ ಮತ್ತು ಅವರಿಗೆ ಒಂದು ಹೋರಾಟ ಇರತಕ್ಕಂಥದ್ದು. ಯಾರಿಗೆ? JDSಗೆ. ಮತ್ತು ಕಾರ್ಯಕರ್ತರು ಕೂಡ ಪರಸ್ಪರ ಹೋರಾಟ ಅವರವರಿಗೆ, ಕಾಂಗ್ರೆಸ್ಗೆ ಮತ್ತು ತಳಮಟ್ಟದಲ್ಲಿ ಕೂಡ.
ಹಾಗಿರುವಾಗ ಅವರು ಎಲ್ಲಿ ಕೇಳುವುದು ಅವರಿಗೆ? ಯಾಕಂದರೆ ಅವರು ಈಗ ಇರತಕ್ಕಂಥದ್ದು ಎರಡೇ ಸೀಟು. ಅವರು ಹೆಚ್ಚು ಅಂದರೂ ಕೂಡ ನಾವು ಕಾಂಗ್ರೆಸ್ಸಿನ ಸೀಟನ್ನೇ ಕೇಳಬೇಕು. ಅವರು ಕಾಂಗ್ರೆಸ್ ಎಲ್ಲಿ ಬಲಯುತವಾಗಿದೆ ಆ ಸೀಟನ್ನು ಅವ್ರು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಭಾಗದಲ್ಲಿ ಮಾತ್ರ ಕಾಂಗ್ರೆಸ್ ಬೆಂಬಲ ಕೊಟ್ಟರೆ ಅವ್ರು ಗೆಲ್ತಾರೆ ಅಂತೇಳಿ ಅರ್ಥ. ಆದ್ದರಿಂದ ಇದರಲ್ಲೂ ಕೇಳಿದ್ದಾರೆ. ಆದರೆ ಈ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿರೋ ದೇವೇಗೌಡರು ನಿಲ್ಲಕ್ಕೆ ಕೇಳ್ತಾ ಇಲ್ಲ. ಚಿಕ್ಕಮಗಳೂರು ಅವರು ಬ್ಯಾಂಗ್ಳೂರು ನಾರ್ತು ಅಥವಾ ಮೈಸೂರು ಆ ಭಾಗದಲ್ಲಿ ಕೇಳ್ತಾ ಇದ್ದಾರೆ. ಆದ್ದರಿಂದ ಅವ್ರ ಲೆಕ್ಕದಲ್ಲಿ ಕೇಳ್ತಾರೆ, ನಮಗೆ 12 ಸೀಟು ಕೊಡಿ ಅಂತ ಹೇಳ್ತಾರೆ. ಈಗ ಬಹುಶಃ 10 ಸೀಟಿಗೆ ಎಳೆದಿದ್ದಾರೆ. ಆದ್ದರಿಂದ ಮೈತ್ರಿ ನಡೀತದೆ. ನನಗೆ ಅನಿಸ್ತದೆ ಮೈತ್ರಿ ಬಿದ್ದು ಹೋಗುವುದಿಲ್ಲ. ಅದು ಮೈತ್ರಿಯಲ್ಲಿ, ಯಾಕಂದರೆ ಮೈತ್ರಿ ಸರ್ಕಾರ ಇರೋದ್ರಿಂದ ಈ ಚುನಾವಣೆಯಲ್ಲಿ ಕೂಡ ಮೈತ್ರಿಗೆ ಸಂಬಂಧಪಟ್ಟಂಥ ಮಾತುಕತೆ ನಡೀತಾ ಇದೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಬಹುಶಃ ಬದಲಾವಣೆ ಆಗಲಿಕ್ಕಿಲ್ಲ. ನಾನೇ ನಿಲ್ಲುವುದಂತೇಳಿ ಒಂದು ರೀತಿ ಅಭಿಪ್ರಾಯ ಒಡಮೂಡಿ ಬಂತು. ನಿಮಗೆ ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕುವಂಥ ಮನಸ್ಸಿತ್ತ? ನಿಮಗೂ ಎಲ್ಲೋ ಒಂದು ಕಡೆ ಅಳುಕು ಇದೆಯಾ? ಅದು ಎರಡು ಭಾಗ ಇರ್ತದೆ. ಒಂದು ಭಾಗ ಅಂತ ಹೇಳಿದರೆ, ಒಂದು ನನಗೆ ಸಾಕಾಗಬೇಕು, ನನಗೆ ಬೇಸತ್ತಿಲ್ಲ. ನಾನು ಜನರಲ್ಲಿ ಇನ್ನೂ ಹೆಚ್ಚು ಪ್ರೀತಿ ಬೆಳೀತಾ ಇದೆ. ಯಾಕಂದರೆ ಅಷ್ಟು ಅಭಿಮಾನದಿಂದ ಅವರನ್ನು ನೋಡ್ತಾರೆ. ಮತ್ತು ಅನೇಕ ವಿಧ ನಾವು ನೋಡಿ ಪ್ರಗತಿಯ ಪರ್ವ ಅಂತೇಳಿ ಸಾಕಷ್ಟು ಅನೇಕ ದೊಡ್ಡ ಕೆಲಸಗಳನ್ನು ಮಾಡಿದ್ವಿ. ಇನ್ನೂ ಒಂದು ಮಾಡುವ ಕೆಲಸ ಬಾಕಿ ಇದೆ. ಅಲ್ಲಿ ಆ ಕರ್ತವ್ಯ ನಾನು ನಿರ್ವಹಿಸಬೇಕು. ಕುಡಿಲಿಕ್ಕೆ ನೀರಿಲ್ಲ, ಮತ್ತು 2000 ಫೀಟು ಹೋದರೂ ಕೂಡ ಅಲ್ಲಿ ನೀರು ಸಿಗ್ತಾ ಇಲ್ಲ. ನೀರು ಕೂಡ ಅದು ವಿಷ. ಆದ್ದರಿಂದ ಅದನ್ನು ನೋಡಿ ನನಗೆ ಮನ ಕರಗಿ ನಾನು ಏನಾದರೂ ಇದರಿಂದ ವಿಮೋಚನೆ ಮಾಡಬೇಕು ಅಂತೇಳಿ ಅದಕ್ಕಾಗಿಯೇ ನಾನು ಎತ್ತಿನಹೊಳೆ ಯೋಜನೆ ತಗೊಂಡೆ. ಅದು ಕೂಡ ನೇತ್ರಾವತಿ ನೀರು ಡೈವರ್ಷನ್ ಯೋಜನೆ ಅಲ್ಲ, ತಿರುಗು ಯೋಜನೆ ಅಲ್ಲ. ಮೇಲೆ ಬೀರತಕ್ಕಂಥ ಕೆಲವು ಕೆರೆಗಳು ಅಥವಾ ಕೆಲವು ಹೊಳೆಗಳಿವೆ, ಒಂದು ಎತ್ತಿನ ಹೊಳೆ ಮುಂತಾದ, ಅದರಿಂದ ನೀರನ್ನು ನಾವು ಎತ್ತಿ ಈ ಭಾಗಕ್ಕೆ ಹರಿಸೋದು. ಅದು ಕೂಡ 4 ತಿಂಗಳು ಮಾತ್ರ. 14,000 ಕೋಟಿ ರೂಪಾಯಿಯ ಇದು ಆ ಯೋಜನೆಯನ್ನು ಇವರು ಆಡಳಿತಾತ್ಮಕವಾಗಿ ಹಣ ಕೊಟ್ಟು ನಮ್ಮ ಸಿದ್ದರಾಮಯ್ಯನವರು ಮಂಜೂರು ಮಾಡಿದರು. ಸ್ವಲ್ಪ ತಡ ಯಾಕೆ ಆಯಿತು ಅಂತ ಹೇಳಿದ್ರೆ, ಭೂಸ್ವಾಧೀನ ಹೊಸ ಪ್ರಕ್ರಿಯೆ ಕಾನೂನು ಬಂತು ಕೇಂದ್ರದಿಂದ. ಆ ಪ್ರಕ್ರಿಯೆಯಿಂದಾಗಿ 1-2 ವರ್ಷ ತಡ ಆಯಿತು, ಕೋಪ ಆಯಿತು. ಅದರಿಂದಾಗಿ ಮತ್ತೆ ಎತ್ತಿನ ಹೊಳೆ ಬರೋದೇ ಡೌಟು ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಮತ್ತೆ ಅದಕ್ಕಾಗಿ ಚಿಕ್ಕಬಳ್ಳಾಪುರದ ಎಲ್ಲ ಜನರು ಕೂಡ ಬಸ್ ಮಾಡಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದೆ. ಯಾರು ವಿರೋಧ ಮಾಡ್ತಾ ಇದ್ರು, ಯಾರು ಬರುವುದೇ ಇಲ್ಲ ಅಂತೇಳಿ ಅವರೆಲ್ಲ ಬರ್ತದೆ ಅಂತೇಳಿ ಕಾಯಮಾಗಿದೆ. ಶಾಶ್ವತ ನೀರಾವರಿ ಯೋಜನೆ ಕೊಡಬೇಕು ಅಂತೇಳಿ ಅದು ಅಲ್ಲಿ ಅವಶ್ಯಕತೆ ಇದೆ. ಅದಕ್ಕೆ HN ವ್ಯಾಲಿ, KC ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿಯಿಂದಲೂ ಕೂಡ ಈ 3 ಫೇಸಸ್ನಲ್ಲಿ 3 ಹಂತದಲ್ಲಿ ನೀರನ್ನು ತರಬೇಕು. ಅದು 2 ಹಂತದಲ್ಲಿ ಅದು ಶುದ್ಧೀಕರಣ ಆಗ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾಕಂದರೆ ಕೆಲವರು ರೈತರ ಹೆಸರಿನಲ್ಲಿ, ಅವ್ರ ರೈತರಿಗೆ ವಿರೋಧನೇ. ಈಗ ಇದು ನೀರು ಹೋಗೋದು ಗದ್ದೆಗೆ, ಇದು ಅದಕ್ಕೆ ವಿರುದ್ಧ. ಅದಕ್ಕಾಗಿ ಅವರು ಹೋಗಿದ್ದಾರೆ. ಬಟ್ ಇವತ್ತು ನಾಳೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ. ನೀರಿಲ್ಲ, 10 ವರ್ಷದಲ್ಲಿ ಏನೂ ಆಗಿಲ್ಲ ಅನ್ನುವಂಥ ಭಾವನೆನೇ ತುಂಬಿಕೊಂಡು ಬಿಟ್ಟಿದೆ. ಸೊ ಈ ಭಾವನೆನ ಹೋಗ್ಲಾಡಿಸ್ಬೇಕಂದ್ರೆ ವೀರಪ್ಪ ಮೊಯ್ಲಿ ಅವರು ಈಗ ಜನರ ಭಾವನೆ ಚೇಂಜ್ ಮಾಡಬೇಕು. ಮತ್ತು ವೀರಪ್ಪ ಮೊಯ್ಲಿ ಅವರಿಗೆ ಯಾಕೆ ಚಿಕ್ಕಬಳ್ಳಾಪುರದವರು ವೋಟ್ ಹಾಕಬೇಕು ಅಂತ ನೀವು ಹೇಳ್ತೀರಾ? ಅದು ಪ್ರಶ್ನೆ ಕೆಲವರು ಕೇಳ್ತಾರೆ. ಅದು ಕೇಳುವಾಗ ನಾವು ಇದರ ಬಗ್ಗೆ ಅದಕ್ಕಾಗಿ ಅದರ ಎಲ್ಲ ವಿವರಗಳನ್ನು ಕೂಡ ನಾವು ಮನೆಗೆ ತಿಳಿಸ್ತಾ ಇದ್ದೀವಿ. ಮತ್ತು ಈ ಒಂದು ಅಭಿಪ್ರಾಯವನ್ನು ಸರಿಪಡಿಸಲಿಕ್ಕಾಗಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ 1, 2, 3 ಬಸ್ಸು ಅಲ್ಲಿ ಹೋಗಿ ರೈತರು ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ನೋಡ್ಕೊಂಡು ಬಂದ ಮೇಲೆ ಈ ಎಲ್ಲ ಸಂಶಯಗಳು ಪರಿಹಾರ ಆಗಿದೆ. ಸೊ ಲೋಕಸಭಾ ಚುನಾವಣೆ ಸ್ಪರ್ಧಿಸೋದು ಗ್ಯಾರಂಟಿ. ನಮಗೆ ಅಲ್ಲಿ ನನಗೂ ಉತ್ಸಾಹ ಇದೆ, ಮತದಾರರಿಗೂ ಉತ್ಸಾಹ ಇದೆ, ಕಾರ್ಯಕರ್ತರಿಗೂ ಉತ್ಸಾಹ ಇದೆ. ಈಗಿರುವಾಗ ಅಂಥ ಉತ್ಸಾಹದಕ್ಕೆ ತಡೆ ಮಾಡತಕ್ಕಂಥ ಉತ್ಸಾಹದ ಲಹರಿಯೇ ಇದೆ. ಅದನ್ನು ತಡಿಲಿಕ್ಕೆ ನಾನು ಯಾರು ಅಥವಾ ಮತ್ತೆ ಯಾರು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಬಾರಿ ಕೂಡ ಮೋದಿ ಅಲೆ ಅನ್ನುವಂಥದ್ದು ನಾನು ಕೂಡ ಒಂದಷ್ಟು ಕ್ಷೇತ್ರ ನೋಡಿದಾಗ ಹುಡುಗರ ಯೂತ್ಸ್ ಬಾಯಲ್ಲಿ ಮೋದಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಸರ್ಜಿಕಲ್ ಸ್ಟ್ರೈಕ್, ಈ ಅಲೆಯನ್ನು ತಡೆಯೋಕ್ಕೆ ನಿಮ್ಮ ಹತ್ರ ಏನು ಪ್ಲ್ಯಾನ್ ಇದೆ? ಏನು ಆಶ್ವಾಸನೆ ಕೊಟ್ಟಿದ್ದರು 2014ರಲ್ಲಿ, ಪ್ರಮುಖವಾದ ಆಶ್ವಾಸನೆಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೇನೆ. ಅದರಲ್ಲಿ ಒಂದನೇದಾಗಿ ಅವರು ಹೇಳಿದರು, ನಾನು ಕಪ್ಪು ಹಣವನ್ನು ಪರದೇಶದಿಂದ ತಂದು ಪ್ರತಿಯೊಬ್ಬ ನಾಗರಿಕನ ಅಕೌಂಟಿಗೆ 15 ಲಕ್ಷ ನಾನು ಅಧಿಕಾರಕ್ಕೆ ಬಂದ 100 ದಿವಸದಲ್ಲಿ ತುಂಬಿಸ್ತೇನೆ ಅಂತ ಹೇಳಿದರು. ಆಗಲಿಲ್ಲ, 5 ವರ್ಷ ಆಯಿತು. ಕಪ್ಪು ಹಣದ ಬಗ್ಗೆ ನಾನು ಸ್ಟ್ಯಾಂಡಿಂಗ್ ಕಮಿಟಿಯ ಚೇರ್ಮನ್, ನಾನು ಫಿನಾನ್ಸ್ ಇದ್ದು. ನಿನ್ನೆ ಕೂಡ ಮೀಟಿಂಗ್ ಇತ್ತು ಕಪ್ಪು ಹಣದ ಬಗ್ಗೆ, ಏನು ಮಾಡಲಿಲ್ಲ ಅವರು. ಕಪ್ಪು ಹಣದ ಬಗ್ಗೆನೇ ಮೀಟಿಂಗ್ ಮಾಡಿದ್ದೀವಿ ನಾವು ನಿನ್ನೆ, ಏನು ತರಲಿಕ್ಕೆ ಆಗಲಿಲ್ಲ ಅವರು. 2-3 ವರ್ಷದ ಹಿಂದೆ ಇದೇ ಅಮಿತ್ ಶಾ BJP ಅಧ್ಯಕ್ಷರು ಏನು ಹೇಳಿದರು ಅಂದರೆ, ಇದು ನಮ್ಮ ಎಲೆಕ್ಷನ್ ಜುಮ್ಲಾ ಅಂತ ಹೇಳಿದರು. ಆಮೇಲೆ
ಚುನಾವಣೆ ಮೊದಲು ಮತ್ತೊಂದು ಭಾಳ ವಿರಾವೇಶವಾಗಿ, ಅದು ವಿಡಿಯೋ ನಿಮ್ಮ ಹತ್ರ ಇದೆಯೇ ಗೊತ್ತಿಲ್ಲ, ನಮ್ಮ ಹತ್ರ ಇದೆ, ಅದು ಬೇಕಾದರೆ ನಿಮಗೆ ಪಾಸ್ ಓವರ್ ಮಾಡ್ತೇನೆ. ಭಾಳ ಜೋರಾಗಿ ಭಾಷಣ, ಯಾರ್ದು, ಮೋದಿಯವರು. ನಾನು ಪ್ರಧಾನಿಯಾದ 14-15 ದಿವಸದ ಒಳಗಡೆ ಫಸ್ಟ್ ಕ್ಯಾಬಿನೆಟ್ನಲ್ಲಿ ಫಸ್ಟ್ ಎಜೆಂಡಾ ಯಾವುದು ಅಂದರೆ ರೈತರ ಸಾಲ ಮನ್ನಾ ಮಾಡೋದು ಅಂತೇಳಿ ಪೂರ್ತಿ. ಅದು ಅವರು ಮರ್ತಿದ್ದಾರೆ, ಜನ ಕೂಡ ಮರೆಯುವಂತೆ ಮೋಡಿ ಮಾಡ್ತಾಯಿದ್ದಾರೆ. ಮೋಡಿ ಮಾಡಿದರೆ ಹೊರತು ಮೋದಿ ಕೊಟ್ಟಂಥ ವಚನವನ್ನು ಪಾಲಿಸಲಿಲ್ಲ, ಅದು ಆಗಲಿಲ್ಲ. ಮತ್ತು ಮೂರನೇದ್ದು ಏನು ಹೇಳಿದರು ಅಂತೇಳಿದರೆ, ಅದಕ್ಕೆ ನಾವು ಮಾಡಿದ್ದೀವಿ 72,000 ಕೋಟಿ ರೂಪಾಯಿ, 13 ಕೋಟಿ ರೈತರ ಸಾಲವನ್ನು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಮ್ಮ ಸರ್ಕಾರ ಮನ್ನಾ ಮಾಡಿದೆ. ಆ ಎಲ್ಲ ಹಣವನ್ನು ಕೂಡ ಬ್ಯಾಂಕಿಗೆ ತುಂಬಿದ್ದಾರೆ ಕೇಂದ್ರ ಸರ್ಕಾರ, ಇವರು ಒಂದು ಪೈಸೆ ಮಾಡಲಿಲ್ಲ. ಅದೇ ಪ್ರಕಾರ ಮೂರನೇದ್ದು ಅಂತೇಳಿದರೆ ಯುವಕರಿಗೆ, ಯಾಕೆ ಯುವಕರು ಮೋದಿ ಅಂತ ಹೇಳ್ತಾ ಇದ್ರಲ್ಲ, ಈಗಲ್ಲ ಅದು. ಈಗ ಮೋದಿ ಹೇಳುವುದು ಎಲ್ಲ ಸ್ವಲ್ಪ ಕ್ಷೀಣ ಆಗಿದೆ ಆ ಸ್ವರ. ಮತ್ತು ಮೋದಿ ಹೇಳುವಂಥದ್ದು ಯಾರು, ಕೆಲವರು RSS ಕಾರ್ಯಕರ್ತರು ಇರ್ಬೋದು, ಜನ ಹೇಳ್ತಾ ಇಲ್ಲ, ಯುವಕರು ಹೇಳ್ತಾ ಇಲ್ಲ. ಯುವಕರಿಗೆ ಪೂರ್ತಿ ನಿರಾಶೆ ಆಗಿದೆ. ಯಾಕೆ ಅಂತೇಳಿದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ನಾವು ನಿರ್ಮಾಣ ಮಾಡ್ತೇನೆ ಅಂತೇಳಿ ಅದು ಒಂದು ಆಶ್ವಾಸನೆ. 2 ಕೋಟಿ ನಿರ್ಮಾಣ ಮಾಡುವ ಬದಲು ವರ್ಷಕ್ಕೆ 2 ಕೋಟಿ ಉದ್ಯೋಗ ನಾವು ಕಡಿಮೆ ಆಗ್ತಾಯಿದೆ ಇವತ್ತು. ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ವರದಿಗಳು, CMI ವರದಿಗಳು, ಉದ್ಯೋಗ ಭಾಳ ಪ್ರಪಾತಕ್ಕೆ ಹೋಗಿದೆ ಇವತ್ತು. ಯಾಕೆಂತಂದರೆ ಬಂಡವಾಳ ಹೂಡಿಕೆಗೆ ವಿದೇಶಿ ಹಣನೂ ಬರ್ತಾ ಇಲ್ಲ, ನಮ್ಮ ದೇಶದ ಬಂಡವಾಳ. ಯಾಕಂದರೆ ದೇಶದ ಬಂಡವಾಳಗಾರರಲ್ಲಿ ಒಂದು ಭಯದ ವಾತಾವರಣವಿದೆ, ಆತಂಕದ ವಾತಾವರಣವಿದೆ. ನಾವು ಇಲ್ಲಿ ಬಂಡವಾಳ ಹೂಡಿದರೆ ಅದು ಉದ್ಯೋಗ ಆಗ್ತದೆ ಅಂತೇಳಿ ಭರವಸೆ ಅವರಿಗಿಲ್ಲ ಇವತ್ತು. ಉದ್ಯೋಗದ ಕ್ರಿಯೇಟ್ ಮಾಡತಕ್ಕಂಥ ಏಜೆನ್ಸಿಗಳೇ ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವರ್ಸ್ಟ್ ಆಗಿದೆ. ಡಿಮಾನಿಟೈಸೇಷನ್ ಅದು ಒಂದು ಸರ್ಜಿಕಲ್ ಸ್ಟ್ರೈಕ್ ಬಡವರ ಮೇಲೆ, ಜನಸಾಮಾನ್ಯರ ಮೇಲೆ ಸರ್ಜಿಕಲ್ ಸ್ಟ್ರೈಕ್. ಏನು ಒಂದು 15 ಲಕ್ಷ ಸರ್ಕ್ಯುಲೇಷನ್ ಇದ್ದ ಹಣವನ್ನು ಒಮ್ಮೆಲೆ ಸಸ್ಪೆಂಡ್ ಮಾಡೋದು ಅಂತೇಳಿ ಏನರ್ಥ? ಅವ್ರದ್ದು ಹಣ, ಸರ್ಕಾರದ ಹಣ ಅಲ್ಲ. ಜನಸಾಮಾನ್ಯರು ಯಾರು ಕ್ಯಾಶ್ ಇದೆ, ಅಥವಾ ಅಸಂಘಟಿತ ಕಾರ್ಮಿಕರು, ಅಥವಾ ಸಣ್ಣ ಪುಟ್ಟ ಕೈಗಾರಿಕೆಗಳು, ವ್ಯಾಪಾರಿಗಳು, ಅವರೆಲ್ಲ ಉಗ್ರಗಾಮಿಗಳಾದರು ಮೋದಿಯವರ ದೃಷ್ಟಿಯಲ್ಲಿ. ಇವತ್ತಿಗೂ ಚೇತರಿಸಲಿಲ್ಲ. ಒಂದು 2% GDP ಅದರಿಂದ ಕಡಿಮೆ ಆಯಿತು. ಅದನ್ನು ಮರೆಮಾಚಲಿಕ್ಕೆ ಆ ಜಿ ಡಿ ಪಿಯ ಕ್ಯಾಲ್ಕುಲೇಷನ್ ಮಾಡತಕ್ಕಂಥ ಮೆಥಡಾಲಜಿಯೇ ಫಾರ್ಮುಲಾ ಚೇಂಜ್ ಮಾಡಿದ್ರು ಇವರು. ಇದನ್ನೆಲ್ಲ ಯಾಕೆ ಜನರ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಎಲ್ಲ ನಾವು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ನಾನೇ ಅಧ್ಯಕ್ಷನಾಗಿ ಇದರ ಸಾಕಷ್ಟು ವರದಿ ಕೊಟ್ಟಿದ್ದೇನೆ. ಓಕೆ, ಅಲ್ಲ ಜನರಿಗೆ ತಲುಪ್ತಿಲ್ವಾ? ಜನಕ್ಕೆ ತಲುಪ್ತಾ ಇದೆ, ಜನಗಳಿಗೆ ಗೊತ್ತಾಗುವವರಿಗೆ ಗೊತ್ತಾಗಿದೆ. ಆದರೆ ಅದನ್ನು ಇವರ ಪ್ರಚಾರದ ಬಿರುಸಿಯಾಗಿದೆ ಅಂತೇಳಿದರೆ ಇದನ್ನೆಲ್ಲ ಜನಗಳಿಗೆ ಗೊತ್ತಾಗದಾಗೆ ಮೋಡಿ ಮಾಡಿದ್ದಾರೆ. ಅದೇ ವರ್ಕೌಟ್ ಆಗ್ತಿರ್ಬೋದು ಅನ್ನುವಂಥ ಈಗ ಅದೇ ವರ್ಕೌಟ್ ಆಗ್ತಾ ಇತ್ತು. GSTಯಲ್ಲಿ ಕೂಡ ಅದೊಂದು ನಮ್ಮ ನಾಯಕರು ಹೇಳಿದ್ದು ಗಬ್ಬರ್ ಸಿಂಗ್ ಟ್ಯಾಕ್ಸೇಷನ್. ನಾನೇ ಕಾನೂನು ಮಂತ್ರಿಯಾಗಿ GST ನಾವು ಮಾಡಿದ್ದೆವು. ಭಾರಿ ಟ್ರಾನ್ಸ್ಪರೆಂಟ್ ಇತ್ತು, 2 ರೇಟ್ ಮಾತ್ರ ಇತ್ತು. ಇವರು ಮಲ್ಟಿಪಲ್ ರೇಟ್ ಮಾಡಿದರು. ಈಗ ಯಾವ್ಯಾವ ಚುನಾವಣೆ ಬರ್ತದೆ ಆಗಾಗ ಕಡಿಮೆ ಮಾಡೋದು. ಆರ್ಥಿಕ ಪರಿಸ್ಥಿತಿ ಕುಸಿದದ್ದು ಯಾವಾಗಲೂ ಇಲ್ಲ. ಎಲ್ಲ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರಕ್ಕೆ ಅವರು ಕೈ ಹಾಕಿದ್ದಾರೆ ಅದರಲ್ಲಿ ಮೋಸ ಆಗಿದೆ, ಜನಗಳಿಗೆ ವಂಚನೆ ಆಗಿದೆ ಇವತ್ತು. ಬಟ್ ಇವೆಲ್ಲ ವಂಚನೆ ಮೋಸಗಳು ಮೊನ್ನೆ ನಡೆದಂಥ ಸರ್ಜಿಕಲ್ ಸ್ಟ್ರೈಕ್ ಒಂಥರ ಅವರಿಗೆ ಅವರು ಚೇಂಜ್ ಕಾಣುವುದು. ಯಾಕಂತ ಹೇಳಿದರೆ ಯಾವಾಗ ಉಗ್ರಗಾಮಿಗಳು ಅಥವಾ ಪಾಕಿಸ್ತಾನದ ಉಗ್ರಗಾಮಿಗಳು ದಾಳಿ ಮಾಡ್ತಾರೆ, ಆವಾಗ ನಾವು ಕಾಂಗ್ರೆಸ್ ಪಕ್ಷ ಅದನ್ನು ರಾಜಕೀಯ ಮಾಡೋದಿಲ್ಲ. ನಾವು ಸ್ವಾಗತ ಮಾಡಿದ್ದೆವು. ನಮಗೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ, ನಾವು ಪರಾಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ. ಅದರಿಂದಾಗಿ ಜನಗಳ ದೃಷ್ಟಿಯಲ್ಲಿ ಈಗ ಸ್ವಲ್ಪ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ, ಅದಕ್ಕೆ ವೀರಾವೇಶದಿಂದ ಇವರು ಹೊರಟರು. ಅವರೇ ಯುದ್ಧ ಭೂಮಿಯಿಂದ ನರೇಂದ್ರ ಮೋದಿಯೇ ಹೋರಾಟ ಮಾಡ್ತಾ ಇದ್ದಾರೆ, ಆ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಾರಂಭ ಆಯಿತು. ಅರ್ಥ ಆಯ್ತಲ್ಲ? ಆದರೆ ಇದೆಲ್ಲ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಇಡೀ ದೇಶ ಒಂದು ರೀತಿ ಅತಂತ್ರತೆಗೆ ತಂದು, ಈಗ ನಾನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇನೆ ಅಂತೇಳಿ ಉಗ್ರಗಾಮಿಗಳ ಮೇಲೆ ದಾಳಿ ಮಾಡಿ ಅದರಿಂದ ಅವರು ವಿನ್ ಆಗ್ತಾರೆ ಅಂತ ಹೇಳಿದರೆ ಅದು ಪ್ರಶ್ನಾರ್ಥಕ ಚಿಹ್ನೆ. ಅದೇ ಈಗ ನಾನು ಒಂದಷ್ಟು ಕ್ಷೇತ್ರಗಳಿಗೆ ಹೋದಾಗ ಮುದುಕರು ಆಗಲಿ ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಉತ್ತರ ಕೊಡೋರು ಯಾರೂ ಇರಲಿಲ್ಲ. ಹಿಂದೆ ಏನೇ ದಾಳಿ ಆದರೂ ಕೂಡ ಹೆದರುತ್ತಿದ್ರು, ಆ ದಿಟ್ಟತನವನ್ನು ತೋರಿಸ್ತಿರ್ಲಿಲ್ಲ. ಆದರೆ ಮೋದಿ ದಿಟ್ಟತನ ತೋರಿಸಿದ್ರು, ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ರು ಅನ್ನುವಂಥ ಮಾತನ್ನು ಮುದುಕರಿಂದ ಹಿಡಿದು ಎಲ್ಲರೂ ಹೇಳುವಂಥದ್ದು. ಇದೇ ವರ್ಕೌಟ್ ಆಗ್ಬೋದಲ್ಲ ಚುನಾವಣೆ? ಬಾಂಗ್ಲಾದ ದೇಶದ ವಿಮೋಚನೆಗಾಗಿ ಹೋರಾಟ ಮಾಡಿದರು, ಪಾಕಿಸ್ತಾನನ ಬಗ್ಗಬಡಿದ್ರು. ನಿಮ್ಗೆ ಗೊತ್ತಿದೆ, ಸರೆಂಡರ್ ಆದವ ಆಗ ಬಿಟ್ಟು. ಅಂಥ ಯುದ್ಧ ಏನು ನಡೆದಿಲ್ಲ. ಈಗ ವಾಜಪೇಯಿ ಹೇಳಿದರು ಇವರು ದುರ್ಗಾದೇವಿ ಅಂತ ಹೇಳಿದರು. ನಮ್ಮ ಒಂದು ಭೂಭಾಗಕ್ಕೆ ಪ್ರವೇಶ ಮಾಡತಕ್ಕಂಥ ಧೈರ್ಯ ಅವ್ರು ತೋರಿಸಲಿಲ್ಲ. ನಾವು ರಾಜಕೀಯ ಮಾಡಿದಿಲ್ಲ,
ಜನ ಮೆಚ್ಚಿದ್ರು ಅವಾಗ. ಆದರೆ ನಾವು ಕಾಂಗ್ರೆಸ್ಸಿನ ನೀತಿ ಅಂತ ಹೇಳಿದರೆ ಯಾವಾಗಲೂ ಕೂಡ ಉಗ್ರಗಾಮಿಗಳ ಹತ್ಯೆಯ ಬಗ್ಗೆ ನಾವು ಕಟಿಬದ್ಧರಾಗಿದ್ದೇವೆ. ಅದನ್ನು ರಾಜಕೀಯಕ್ಕೆ ಉಪಯೋಗ ಮಾಡಿಲ್ಲ, ಇವತ್ತೂ ಮಾಡೋದಿಲ್ಲ. ಇದನ್ನು ಜನ ಎಪ್ರಿಷಿಯೇಟ್ ಮಾಡ್ತಾರೆ. ಅದರ ಚರಿತ್ರೆ ನೋಡಿದರೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಬಗ್ಗು ಬಡಿದಂಥ ಒಂದು ಸಾಮರ್ಥ್ಯ ತೋರಿದಂಥ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. 60 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಅನ್ನೋದು. ಸೊ ಇದಕ್ಕೆ ಸಂಕ್ಷಿಪ್ತವಾಗಿ ಉತ್ತರ ಕೊಡೋದಿದೆ. ಈ ದೇಶದಲ್ಲಿ ಯಾವುದು ಪ್ರಾಜೆಕ್ಟ್ಗಳಿವೆ, ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು, ಪವರ್ ಪ್ರಾಜೆಕ್ಟ್ ಇರ್ಬೋದು, ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಇರ್ಬೋದು, ಇವನ್ ಪೋಖ್ರಾನ್ ಸ್ಫೋಟನ ಮಾಡಿದ್ದು ಪ್ರಥಮ ಇಂದಿರಾ ಗಾಂಧಿಯವರು. ಇವನ್ 2ನೇ ಸಾರಿ ವಾಜಪೇಯಿಯವರು ಮಾಡಿದ ಪೋಖ್ರಾನನ್ನು ಕೂಡ ಸಿದ್ಧಪಡಿಸಿದವರು PV ನರಸಿಂಹರಾವ್ ಅವರು. ಇಂಥ ಶಕ್ತಿ ಕೊಟ್ಟವರು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ನ ಸರ್ಕಾರ ಮಾಡಿದ್ದು. ಇಂದಿರಾ ಗಾಂಧಿಯವರು ಹಸಿರು ಕ್ರಾಂತಿ ಮಾಡಿದ್ದು, ಮತ್ತು ನೀಲಿ ಕ್ರಾಂತಿ, ಕ್ಷೀರ ಕ್ರಾಂತಿಯನ್ನು ಮಾಡಿದವರು ಕೂಡ ಇಂದಿರಾ ಗಾಂಧಿಯವರು. ಇದು ಅನೇಕ ಪಬ್ಲಿಕ್ ಸೆಕ್ಟರ್ಗಳ ಮೂಲಕ, ಇದು ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದರು. ರಾಷ್ಟ್ರೀಕರಣ ಮಾಡಿದಂಥ ಉದ್ದೇಶವನ್ನೇ ಇವತ್ತು ಅಧಪತನ ಮಾಡ್ತಾ ಇದ್ದಾರೆ. NPA ಜಾಸ್ತಿ ಆಗಿದೆ, ಸಾಲ ಕೊಡತಕ್ಕಂಥ ಶಕ್ತಿ ಕುಂದುಬಿಟ್ಟಿದೆ. ಅಲ್ಲ, ಎಲ್ಲ ಡ್ಯಾಮ್ಗಳನ್ನು ಇದು ಕಾಂಗ್ರೆಸ್ ಮಾಡಿದ್ದು. ಅಟಾಮಿಕ್ ಎನರ್ಜಿ ಇದು ಕಾಂಗ್ರೆಸ್ ಮಾಡಿದ್ದು. ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ತಗೊಳ್ಳಿ ಅಟಾಮಿಕ್ ಎನರ್ಜಿ ಇದರಲ್ಲಿ. ಅಥವಾ ನೋಡಿ, ಎಲ್ಲ ಪವರ್ ಪ್ರಾಜೆಕ್ಟ್ಸ್ಗಳು ಅದು ಕಾಂಗ್ರೆಸ್ ಮಾಡಿದ್ದು. ನಾವು 2,25,000 ಮೆಗಾವಾಟ್ ಉತ್ಪಾದನೆ ಸಾಮರ್ಥ್ಯವನ್ನು ನಾವು ಕಲ್ಪಿಸಿದ್ದೇವೆ. ಇವರು 1 ಮೆಗಾವಾಟ್ ಇವರು ಕಾಂಟ್ರಿಬ್ಯೂಟ್ ಮಾಡಿ. ಇಲ್ಲಿ ಪಾರಾದೀಪ್ ರಿಫೈನರಿ 99% ಕೆಲಸ ನಾನು ಮುಗಿಸಿದೆ, 1% ಕೆಲಸ ಉಳಿದಿತ್ತು. ಹೋಗಿ ಇನಾಗ್ರೇಟ್ ಮಾಡಿದ್ದು ನಾನೇ ಮಾಡಿದ್ದೆ ಅಂತ ಹೇಳಿದರು. ಬ್ರಹ್ಮಪುತ್ರ ಬ್ರಿಡ್ಜ್ ಅತ್ಯಂತ ಉದ್ದದ ಬ್ರಿಡ್ಜ್ ನಾವೆಲ್ಲ ಮಾಡಿ ತೋರಿಸಿದೆ, ಇವರು ಇನಾಗ್ರೇಟ್ ಮಾಡಿದರು. ಅಲ್ಲಿ ಸುರಂಗ ಮಾರ್ಗ ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅದು ಕಾಂಗ್ರೆಸ್ನವ್ರು ಮಾಡಿದರು, ಇವರು ಇನಾಗ್ರೇಟ್ ಮಾಡಿದರು. ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಯಾವುದ್ರ ಉಜ್ವಲ ಯೋಜನೆ, ಅದು ನಾನೇ ಮಾಡಿದ್ದು. ಅದನ್ನು ಇವರು ಉದ್ಘಾಟನೆ ಮಾಡಿದರು. ಅಂದ್ರೆ ಕಾಂಗ್ರೆಸ್ ಮಾಡಿದ ಫಲ ಇವರು ಅನುಭವಿಸಿ ಇವತ್ತು ನಾನು ಮಾಡಿದ್ದೆ ಅಂತೇಳಿ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವೈಫಲ್ಯನ ಆಗ್ತಾ ಇದೆಯಾ? ನೀವು ಮಾಡಿದ್ದನ್ನು ಹೇಳ್ಕೊಳಕ್ಕಾಗದಂತ ಪರಿಸ್ಥಿತಿ. ಯಾಕಂದ್ರೆ ಹೇಳ್ಕೊಳ್ಳೋದು ಇವತ್ತು ನೋಡಬೇಕು ನೀವು ಪತ್ರಿಕೆಯಲ್ಲಿ ಎಷ್ಟು 5 ಪೇಜ್ 6 ಪೇಜ್ ಇಂಗ್ಲೀಷ್ ನ್ಯಾಷನಲ್ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್, ಮೋದಿ ಫೋಟೋ ಅಡ್ವರ್ಟೈಸ್ಮೆಂಟ್. ಅದನ್ನು ನೀವು ಅನಲೈಸ್ ಮಾಡಿದರೆ ಅದೆಲ್ಲ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಯಾವುದೇ ಒಂದು ಸೆಕ್ಟರ್ನಲ್ಲಿ ತೆಗೆದುಕೊಂಡರೂ ಕೂಡ ಇದು ಎಜುಕೇಷನ್, IITಗಳನ್ನು ಮಾಡಿದವರು ಯಾರು? ಇವರು IIT ಸ್ಯಾಂಕ್ಷನ್ ಮಾಡಿದರು. ಇವತ್ತಿಗೂ ಅಲ್ಲಿ ಬಿಲ್ಡಿಂಗ್ಸ್ ಇಲ್ಲ, ಸ್ಟಾಫ್ ಇಲ್ಲ, ಫ್ಯಾಕಲ್ಟಿ ಇಲ್ಲ, ಅದು ನಡೀತಾ ಇಲ್ಲ. IIMಗಳನ್ನು ಯಾರು ಮಾಡಿದ್ದು? ಅದು ಎಗೇನ್ ಕಾಂಗ್ರೆಸ್ ಪಾರ್ಟಿ. ನ್ಯಾಷನಲ್ ಲಾ ಸ್ಕೂಲ್ ಯೂನಿವರ್ಸಿಟೀಸ್ ನಾನೇ ಫಸ್ಟ್ ಇಲ್ಲಿ ತಯಾರು ಮಾಡಿದೆ. ಇಡೀ ದೇಶದಲ್ಲಿ ಈಗ ಸುಮಾರು 28 ನ್ಯಾಷನಲ್ ಲಾ ಸ್ಕೂಲ್ಗಳಿವೆ. ಹೂ ಕ್ರಿಯೇಟೆಡ್ ದ್ಯಾಟ್? ನಿಮ್ಮ ಥರ್ಡ್ ಫ್ರಂಟ್ ಬಂತು ಅಂತ ತಿಳ್ಕೊಳ್ಳೋಣ. ಆವಾಗ ದೇವೇಗೌಡರು ನಾನು ಪ್ರಧಾನಿ ಆಗಬೇಕು ಅನ್ನುವಂಥ ಮಾತು ಬಂದಾಗ ನರೇಂದ್ರ ಮೋದಿ ವಿರುದ್ಧ ಒಂದು ಫ್ರಂಟ್, ಒಪೋಸಿಷನ್ ಫ್ರಂಟ್ ಘಟಬಂಧನ್, ಮಹಾಗಠಬಂಧನ್, ಆ ಸ್ಟೇಜ್ನಲ್ಲಿ ನಾವಿದ್ದೇವೆ. ಆದ್ದರಿಂದ ಇವತ್ತು ಆ ಸ್ಟೇಜನ್ನು ಪ್ರಾಸೆಸ್ ನಡೀತಾ ಇದೆ. ಈಗ ಎಲ್ಲರೂ ಕೂಡ ಇಲ್ಲಿ ಸ್ಟಾಲಿನ್ನಲ್ಲಿ ನೋಡಿ, ಅಲ್ಲಿ ಸ್ಟಾಲಿನ್ ಹೇಳ್ತಾ ಇದ್ದಾನೆ ರಾಹುಲ್ ಗಾಂಧಿಯವರೇ ಸಮರ್ಥ ಪ್ರಧಾನಿ ಅಭ್ಯರ್ಥಿ ಅಂತೇಳಿ. ಮೊನ್ನೆ 3-4 ದಿವಸದ ಹಿಂದೆ ದೇವೇಗೌಡರೇ ಹೇಳಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರೇ ಸಮರ್ಥವಾದಂಥ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ. ಹಿಂದೆ ಇರ್ಬೋದು, ದುರ್ಬೀನ್ ಹಾಕಿದರೂ ಕೂಡ BJPಗೆ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಸೀಟು ಬರುವಂಥದ್ದು ಲಕ್ಷಣ. ಇಲ್ಲಿ ನಮ್ಮದು ಮೈತ್ರಿ ಆಗ್ತದೆ. ಇಲ್ಲಿ ಸೌಹಾರ್ದತೆ, ಸಮನ್ವಯತೆ ಮಾಡ್ತೇವೆ ನಾವು. ಚರ್ಚೆ ಮಾಡ್ತಾರೆ, ಅವರು ಕೆಲವು ಸೀಟು ಬೇಕು ಅಂತ ಹೇಳ್ತಾರೆ, ಇದು ಮಾಡ್ತಾರೆ, ಕೊನೆಗೆ ಅದು ಸಂಧಾನ ಆಗ್ತದೆ. ಆ ಸಂಧಾನ ಆದಮೇಲೆ ಡಬಲ್ ಡಿಜಿಟ್ಗೆ ಹೋಗೋದಿಲ್ಲ BJP. ಯಡಿಯೂರಪ್ಪ ಅವರು ಅಂದಿದ್ರಲ್ಲ ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ವರ್ಕೌಟ್ ಆಗುತ್ತೆ ಅದು ಮಾಡಿ ಅವರ ಅಮಿತ್ ಶಾನೇ ಕಂಡೆಮ್ ಮಾಡಿದ್ದಾರೆ, ಅವರನ್ನು ಸ್ಟ್ರೈಕ್ ಮಾಡಿದ್ದಾರೆ. ಅದು ರಾಜಕೀಯ. ಆ ರಾಜಕೀಯವನ್ನು ಜನ ನಂಬುವುದಿಲ್ಲ. ಇಲ್ಲಿ BJP ಕೂಡ ಅರ್ಧ ಅಲ್ಲ 1/4 ಬರೋದಿಲ್ಲ ಅವರ ಈಗಿನ ಸ್ಟ್ರೆಂತ್ಗೆ. ವೀರಪ್ಪ ಮೊಯ್ಲಿ ಅವರು ತಮ್ಮ ಮಗನನ್ನು ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ಪಟ್ಟರು. ಆದರೆ ಯಾಕೋ ಸಫಲತೆಯನ್ನು ಕಾಣ್ತಾ ಇಲ್ಲ. ಯಾಕೆ? ಮಗನಿಗೆ ಅರ್ಹತೆ ಇಲ್ವಾ ಅಥವಾ ಆಗ್ತಾ ಇಲ್ವಾ ನಿಮ್ಮ ಒಂದು ಇದ್ರದ್ದು? ನೋಡಿ, ನಾನು ಅವನನ್ನು ಪಾರ್ಟಿ ಈಗ ಮೊದಲು ಕಳೆದ ಪಾರ್ಲಿಮೆಂಟ್ ಚುನಾವಣೆಯ ಸಂದರ್ಭದ ಮೊದಲು ಅಲ್ಲಿದ್ದ ಮುಖಂಡರು ಯಾರು ರಮಾನಾಥ್ ರಾಯ್, UT ಖಾದರ್ ಎಲ್ಲರೂ ಕೂಡ ಹರ್ಷನಿಗೆ ಅಲ್ಲಿ ಜನರನ್ನು ತಯಾರು ಮಾಡಬೇಕು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಟ್ರೈನಿಂಗ್ ಕೊಡಲಿಕ್ಕೆ ನೀವೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಅವನು ಹೋಗಿದ್ದ. ಹೋಗೋ ಮಧ್ಯದಲ್ಲಿ ಚುನಾವಣೆ ಘೋಷಣೆ ಆಯಿತು. ಆಗ ಪ್ರೈಮರಿ ಅಂತೇಳಿ ಘೋಷಣೆ ಮಾಡಿದರು. ಅಲ್ಲೇ ಜನ ಕಾಂಗ್ರೆಸ್ ಕಾರ್ಯಕರ್ತರೇ ಆಯ್ಕೆ ಮಾಡಬೇಕು ಅಂತೇಳಿ. ಆಗ ಅದಕ್ಕೆ ನಾಮಿನೇಷನ್ ಹಾಕಿದ. ಆದರೆ ಅದು ಸೋಷಲ್ ವರ್ಕ್ ಇಲ್ಲ ಅಂತೇಳಿ ಅವನನ್ನು ಡಿಸ್ಕ್ವಾಲಿಫೈ ಮಾಡಿದರು ಅವರು ಎಲ್ಲಿ ACCಯಲ್ಲಿ. ಅದರಿಂದ ಅವನಿಗೆ ಸ್ವಲ್ಪ ನಿರಾಶೆ ಆಗಿ
ಹಿಂದೆ ಹೋದದ್ದು ಹೊರತು ಅನ್ಯತಾ ಅಲ್ಲ. ಸೊ ಮುಂದೆ ರಾಜಕೀಯ ಬರುವ ಅವನಿಗೆ ಬಿಟ್ಟದ್ದು. ಯಾಕಂದರೆ ನನ್ನ ಪ್ರಭಾವವನ್ನು ಉಪಯೋಗ ಮಾಡಿಕೊಂಡು ನಾನು ಅವನನ್ನು ಮೇಲೆ ತರ್ತಾ ಇಲ್ಲ. ಅವನ ಹತ್ರ ನಾಯಕತ್ವದ ಗುಣ ಇದೆ, ಕರ್ತೃತ್ವ ಶಕ್ತಿ ಇದೆ, ಮತ್ತು ಅಷ್ಟೇ ಅವನ ಹತ್ರ ವಿದ್ಯೆ ಎಲ್ಲ ಗಳಿಸಿದನು. ಇನ್ನೊಂದು ಆರೋಪಕ್ಕೆ ಪ್ರಶ್ನೆ ಒಂದು ಕೇಳಬೇಕು. ವೀರಪ್ಪ ಮೊಯ್ಲಿಯವರು ನಾಯಕರನ್ನ ಬೆಳೆಸ್ಕೊಂಡಿಲ್ಲ ಅನ್ನುವಂಥದ್ದು, ಒಂದು ಎರಡನೇ ಹಂತದ ನಾಯಕರನ್ನು ಯಾರನ್ನು ಬೆಳೆಸಿಲ್ಲ, ಅವ್ರು ಮಾತ್ರ ಬೆಳ್ಕೊಂಡು ಬಿಟ್ರು ಅನ್ನುವಂಥ ಒಂದು ಕರ್ನಾಟಕದ ರಾಜಕೀಯದಲ್ಲಿ ಎರಡನೇ ಹಂತದ ನಾಯಕರನ್ನು ಬೆಳೆಸಿದಂಥ ಒಬ್ಬ ನಾಯಕ ಇದ್ದರೆ ನಾನು ಒಬ್ಬನೇ. ಯಾರನ್ನು? ಅದು ಬನ್ನಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಾರ್ದನ ಪೂಜಾರಿ ಅವರನ್ನು ರಾಜಕೀಯಕ್ಕೆ ತಂದು ಬೆಳೆಸಿದ್ದು ನಾನೇ. ಆಸ್ಕಾರ್ ಫೆರ್ನಾಂಡಿಸನ್ನು ಅವರಿಗೆ ಟಿಕೆಟ್ ಕೊಟ್ಟು ಪಾರ್ಲಿಮೆಂಟಲ್ಲಿ ಬೆಳೆಸಿದ್ದು ನಾನೇ. ರಮಾನಾಥ್ ರೈ ಅವರನ್ನು ಮಿನಿಸ್ಟ್ರ್ ಮಾಡಿ ಸೀಟ್ ಕೊಟ್ಟು ಬೆಳೆಸಿದ್ದು ನಾನೇ. ಅಭಯಚಂದ್ರ ಜೈನನ್ನು ಬೆಳೆಸಿದ್ದು MLA ಸೀಟ್ ಕೊಟ್ಟು MLC ಮಾಡಿದ್ದು ನಾನೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರ್ಯಾರು ನಾಯಕರಿದ್ದಾರೆ ಎಲ್ಲರ ಬೆನ್ನ ಹಿಂದೆ ಕೂಡ ನಾನಿದ್ದೇನೆ. ರಾಜ್ಯ ಮಟ್ಟದಲ್ಲಿ DK ತಾರಾದೇವಿ ಅವರನ್ನು ಕೂಡ ಬೆಳೆಸಿದ್ದು ನಾನೇ. ಇತಿಹಾಸ ನೋಡಿ ಅವರ ಹತ್ರ ಕೇಳಿ. ಇಲ್ಲಿ ಯಾರು ಮಂಚೂಣಿ ನಾಯಕರು ಅಂತೇಳಿ ನೋಡ್ತಿರೋ ಅವ್ರ ಹತ್ರಕ್ಕೆ ಹೋಗಿ ಕೇಳಿ. DK ಶಿವಕುಮಾರ್ ಪ್ರಥಮವಾಗಿ ಅವರು ಯುವಕ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿ ಪ್ರಥಮವಾಗಿ MLA ಸೀಟ್ ಕೊಟ್ಟದ್ದು ನಾನೇ. ರಾಮಲಿಂಗ ರೆಡ್ಡಿ ಅವರನ್ನು ಸೀಟ್ ಕೊಟ್ಟು ಬೆಳೆಸಿದ್ದು ನಾನೇ. ಈಗ ಯಾರ್ಯಾರು MLAಗಳಿದ್ದಾರೆ, ಒಂದು ಕಾಲದಲ್ಲಿ SM ಕೃಷ್ಣ ಇರುವಾಗ ಅಲ್ಲಿ ಯಾರ್ಯಾರು MLAಗಳಿದ್ದಾರೆ ಅದರಲ್ಲಿ 80% ನಾನೇ ಬೆಳೆಸಿದೆವು. ಸೊ ಇದೇ ಶಕ್ತಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಗೆಲುವಿಗೆ ಒಂದು ಮತ್ತೊಂದು ಶಕ್ತಿ ಆಗುತ್ತೆ ಅನ್ನುವಂಥ ಭರವಸೆ ಇದೆ. 100ಕ್ಕೆ 100 ಪಾಲು ಇದೆ. ಯಾಕಂತ ಹೇಳಿದರೆ ನಾವು ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇಲ್ಲ ನನ್ನ ಮೇಲೆ. ನಾವು ಯಾಕಂದರೆ ಸಕ್ರಿಯವಾಗಿ ನಾವು ದುಡಿತೇವೆ. ನೀವು ಕ್ಷೇತ್ರದಲ್ಲಿ ಇದ್ದೇವೆ. ನನ್ನಷ್ಟು ಸಂಚಾರ ಮಾಡಿದವರು ಕ್ಷೇತ್ರದಲ್ಲಿ ಯಾರೂ ಇರಲಿಕ್ಕಿಲ್ಲ. ಅದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಕೊಟ್ಟಿದ್ದೇವೆ. ಹಾಗೆ ನಿಮ್ಮ ಗೆಲುವಿನ ಭರವಸೆ ಇದೆ, ಜೊತೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯಾಗುವಂಥ ಭರವಸೆನೂ ಇದೆ, ಖಂಡಿತವಾಗಿದೆ. ವೀರಪ್ಪ ಮೊಯ್ಲಿ ಅವರಿಗೆ ತುಂಬ ವಿಶ್ವಾಸ ಇದೆ. ಮಹಾಗಠಬಂಧನ ಕೇಂದ್ರದಲ್ಲಿ ಖಂಡಿತವಾಗಿಯೂ ಕೂಡ ತನ್ನ ಅಧಿಕಾರವನ್ನು ಮಾಡುತ್ತೆ. ಜೊತೆಗೆ ಚಿಕ್ಕಬಳ್ಳಾಪುರದ ಜನತೆ ಕೂಡ ಇವರನ್ನು ಆಶೀರ್ವಾದ ಮಾಡ್ತಾರೆ. ಅಷ್ಟು ಕೆಲಸ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನೋಡೋಣ ಮತದಾರ ಎತ್ತ ಒಲವು ತೋರುತ್ತಾನೆ ಅಂತ. ಇದು ಈ ಹೊತ್ತಿನ ವಿಶೇಷ. ಜಾಲ ನಮ್ಮದು, ಬಲ ನಿಮ್ಮದು.